ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರೋ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರೋ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಬಲಗೈನ ಮೇಲಕ್ಕೆ ಎತ್ತೋಣ, ಈ ವಾಕ್ಯ ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಈ ಸಮಯದಲ್ಲಿ ಒಂದು ಸಣ್ಣ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಕೀರ್ತನೆಗಳ ಪುಸ್ತಕ 34ನೇ ಕೀರ್ತನೆ 11, 12ನೇ ವಚನವನ್ನು ಧ್ಯಾನ ಮಾಡಿ. ಗಲಾಟೆ ಮಾಡಬಾರ್ದು ದಯವಿಟ್ಟು ಮಕ್ಕಳೇ. ಕೇಳಿಸ್ತಾ ಇದ್ದಾನೆ? ಕಿವಿ ಪ್ಯಾಚ್ ಹಾಕ್ಬೇಕು, ಬಾಯಿಗೆ ಮಾತಾಡಬಾರ್ದು. ಓಕೆ. ಹಲ್ಲೆಲೂಯಾ. 34ನೇ ಕೀರ್ತನೆ 11 ಮತ್ತು 12ನೇ ವಾಕ್ಯವನ್ನು ಓದ್ತೀನಿ, ದಯವಿಟ್ಟು ಶ್ರದ್ಧೆಯಿಂದ ಕೇಳ್ರಿ. ಮಕ್ಕಳಿರ ಬನ್ನಿರಿ, ನನ್ನ ಮಾತನ್ನು ಕೇಳಿರಿ. ನಾನು ಯೆಹೋವನ ಭಯವನ್ನು ನಿಮಗೆ ಕಲಿಸುವೆನು. ದೀರ್ಘಾಯುಷ್ಯವು ಬೇಕು, ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕು. ಹಾಗಾದರೆ ಕೆಟ್ಟದ್ದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ. ವಂಚನೆಯ ಮಾತುಗಳಿಗೆ ಬಿಡದ ತುಟಿಗಳನ್ನು ಇಟ್ಟುಕೋ. ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು. ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯತ್ನ ಪಡು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿವಸದ ಧ್ಯಾನದ ಅಂಶ ಏನಂದರೆ ದೇವರ ಭಯ, ದೇವರಿಗೆ ಭಯಪಡುವಂಥ ಒಂದು ಸ್ಥಿತಿ. ದೇವ್ರ ವಾಕ್ಯ ಹೇಳ್ತಾ ಇದೆ, ಕೀರ್ತನೆಗಾರನು ಇಲ್ಲಿ ಮಾತಾಡ್ತಾ ಇದ್ದಾನೆ, ಮಕ್ಕಳಿರ ಬನ್ನಿರಿ, ನಾನು ನಿಮಗೆ ಯೆಹೋವನ ಭಯವನ್ನು ಕಲಿಸುತ್ತೇನೆ. ಇವತ್ತಿನ ದಿವಸ ಅನೇಕರು ಅನೇಕವಾದ ವಿಷಯಗಳಿಗಾಗಿ ಭಯಪಡ್ತಾರೆ. ಕೆಲವರು ಭಯಪಡ್ತಾರೆ. ಚಿಕ್ಕ ಮಕ್ಕಳು ಅವರ ಶಿಕ್ಷಕರು ಕಂಡುಬಿಟ್ರೆ ಏನಾಗುತ್ತೆ? ಮಾಸ್ಟರ್ಗಳನ್ನು ಕಂಡುಬಿಟ್ರೆ ನೀವೇನು ಮಾಡ್ತೀರಿ? ಭಯಪಡ್ತೀರಿ. ಓಸಿ ಇಸ್ಪೆಟ್ ಆಡುವಂಥವ್ರು ಪೊಲೀಸರು ಕಂಡ್ರೆ ಏನಾಗ್ತಾರೆ? ಭಯಪಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ರೋಗಕ್ಕೆ ಜನರು ಏನು ಮಾಡ್ತಾರೆ? ಭಯಪಡ್ತಾರೆ. ಅನೇಕವಾದ ಸಮಸ್ಯೆಗಳಿಗೆ ಜನರು ಏನಾಗ್ತಾರೆ? ಭಯಪಡ್ತಾರೆ. ದೇವರ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ ಅಂದರೆ ದೇವರಿಗೆ ಭಯಪಡುವಂಥದ್ದು ಬಹಳ ಅವಶ್ಯಕ. ದೇವರಿಗೆ ಭಯಪಡುವಂಥವರು ಕೆಳಮಟ್ಟದಲ್ಲಿ ಇರೋದಿಲ್ಲ, ಅವರು ಯಾವಾಗಲೂ ಕೂಡ ಉನ್ನತವಾಗಿ ಇರ್ತಾರೆ. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಯೆಹೋವನ ಭಯವನ್ನು ನಾವು ಕಲಿತುಕೊಳ್ಳುವವರಾಗಬೇಕು. ದೇವರ ಭಯ ಒಮ್ಮೆಲೆ ನಮಗೆ ಬರೋದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಮನುಷ್ಯರಾಗಿರ್ತಕ್ಕಂಥ ನಾವು ದೇವರಿಗೆ ಬಿಟ್ಟು ಬೇರೆ ಎಲ್ಲ ಸಂಗತಿಗಳಿಗಾಗಿ ನಾವು ಏನು ಮಾಡ್ತಾ ಇರ್ತೀವಿ? ಭಯಪಡ್ತಾ ಇರ್ತೀವಿ. ದೇವರಿಗೆ, ಸೃಷ್ಟಿಕರ್ತನಾದ ದೇವರು ಯಾರಾಗಿದ್ದಾರೋ ಆತನಿಗೆ ಮಾತ್ರ ನಾವು ಶ್ರದ್ಧೆಯಿಂದ ಏನು ಮಾಡಲ್ಲ? ಪ್ರಾರ್ಥನೆ ಮಾಡುವಂಥದ್ದಾಗಲಿ, ಧ್ಯಾನ ಮಾಡುವಂಥದ್ದಾಗಲಿ, ಆಲಯಕ್ಕೆ ಹೋಗುವಂಥದ್ದಾಗಲಿ, ಆತನು ಹೇಳಿದಂಥ ಮಾರ್ಗದಲ್ಲಿ ನಡೆಯುವಂಥದ್ದಾಗಲಿ, ಆ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಬೇರೆ ಎಲ್ಲವುಗಳನ್ನು ನಾವೇನು ಮಾಡ್ತಾ ಇರ್ತೀವಿ? ಮಾಡುವವರಾಗಿರ್ತೀವಿ. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ದೇವರ ಭಯವನ್ನು ನೀವು ಕಲಿತುಕೊಳ್ಳ್ರಿ. ಅದು ಒಮ್ಮೆಲೆ ಬರುವಂಥದ್ದು ಅಲ್ಲ. ಸೃಷ್ಟಿಕರ್ತನಾದ ದೇವರು ಅದೆಲ್ಲದಕ್ಕೆ ಆತನು ಒಡೆಯನಾಗಿದ್ದಾನೆ. ಆಕಾಶ ಆತನದ್ದು, ಭೂಮಿ ಆತನದ್ದು, ಪ್ರತಿಯೊಂದು ಪ್ರಾಣಿ ಆತನದ್ದು. ಆತನಿಗೆ ಎಲ್ಲ ಅಧಿಕಾರ ಎನ್ನುವಂಥದ್ದು ಇರುವಂಥದ್ದು. ಮರಣದ ಅಧಿಕಾರ ಕೂಡ ದೇವರಿಗಿದೆ. ಆ ದೇವರಿಗೆ ನೀವೇನಾಗಬೇಕು? ಭಯಪಡಬೇಕು. ಚಿಕ್ಕ ಮಕ್ಕಳೇ, ನೀವು ನಿಮ್ಮ ತಂದೆ ತಾಯಿಯ ಮಾತನ್ನು ಕೇಳುವವರಾಗಬೇಕೆಂಬುದಾಗಿ ವಾಕ್ಯ ಹೇಳುತ್ತದೆ. ಸತ್ಯವೇದ ಹೇಳ್ತಾ ಇದೆ ಏನೆಂಬುದಾಗಿ ಅಂದರೆ ದೇವರ ಭಯವನ್ನು ಕಲಿತುಕೊಳ್ಳ್ರಿ. ದೇವರಿಗೆ ಭಯಪಡುವವರಾಗಿರ್ರಿ. ದೇವರಿಗೆ ಭಯಪಡುವಂಥದ್ದಂದ್ರೆ ಏನು? ದೇವರಿಗೆ ಭಯಪಡುವಂಥದ್ದು ಅಂದ್ರೆ ಏನ್ರಿ? ದೇವರು ಹೇಳಿದ ಮಾರ್ಗವನ್ನು ಬಿಟ್ಟು ನಡೆಯಲಾರದೆ ಇರುವಂಥದ್ದು. ಹಲ್ಲೆಲೂಯಾ. ದೇವರು ಯಾವ ಮಾತುಗಳನ್ನು ಹೇಳಿದಾನೋ, ಯಾವ ಆಜ್ಞೆಗಳನ್ನು ಹೇಳಿದಾನೋ ಅದನ್ನು ತಪ್ಪಿ ನಡೆಯಲಾರದೆ ಇರುವಂಥದ್ದೇ ದೇವರಿಗೆ ಭಯಪಡುವಂಥದ್ದು. ಅಯ್ಯೋ, ಒಂದು ವೇಳೆ ನಾನು ದಾರಿ ತಪ್ಪಿ ನಡೆದರೆ ನೋಡುವಂಥ ಜನರ ಕಣ್ಣಲ್ಲಿ ದೇವರ ಮಗನಾಗಿ ಈ ಥರ ನಡೀತಾರಾ ಎಂಬುದಾಗಿ ಏನು ಮಾಡ್ತಾ ಇರ್ತಾರೆ? ಅನೇಕರು ಮಾತಾಡಿಕೊಳ್ತಾ ಇರ್ತಾರೆ ಪ್ರಿಯರು. ಅದ್ರ ಸಲುವಾಗಿ ದೇವರ ವಾಕ್ಯ ಹೇಳ್ತಾ ಇದೆ,
ದೇವರ ಭಯವನ್ನು ನೀವು ಕಲಿತುಕೊಳ್ಳಬೇಕು. ಸೃಷ್ಟಿಕರ್ತನಾದ ದೇವರ ವಾಕ್ಯ ಹೇಳ್ತಾ ಇದೆ, ಹೀಗೆ ಒಬ್ಬ ತಂದೆಗೆ 12 ಜನ ಮಕ್ಕಳು ಇದ್ದರು. ಎಷ್ಟು ಜನ? 12 ಜನ ಗಂಡು ಮಕ್ಕಳು. ಎಲ್ಲರೂ ಕೂಡ ಒಳ್ಳೆಯವರೇ. ಆದರೆ ತಂದೆಗೆ ಮತ್ತು ದೇವರಿಗೆ ಭಯಪಡುವಂಥ ಒಬ್ಬ ಹುಡುಗ ಇದ್ದ. ಆ ತಂದೆ ತನ್ನ ಆ ಕುಮಾರನಿಗೆ ಎಲ್ಲರಿಗೂ ಹೇಳಿದ, ಆದರೆ ಆ ಕುಮಾರ ಮಾತ್ರ ದೇವರಿಗೆ ಭಯಪಟ್ಟು ತನ್ನ ಜೀವಿತವನ್ನು ನಡೆಸಿಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, 11ನೆಯ ಮಗನಾಗಿರುವಂಥ ಯೋಸೇಫ ಎನ್ನುವಂಥ ವ್ಯಕ್ತಿ ದೇವರಿಗೆ ಭಯಪಟ್ಟು ದೇವರ ಮಾರ್ಗದಲ್ಲಿ ನಡೆದು ಸಂಕಟಗಳು, ಶ್ರಮೆಗಳು, ಕಷ್ಟಗಳು, ಅಣ್ಣಂದಿರೆಲ್ಲ ಮಾರಿದಾಗಲೂ ಕೂಡ, ಅನೇಕವಾದ ಅವಮಾನ ಬಂದಾಗಲೂ ಕೂಡ ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ಭಯದಿಂದ ಆತನು ತೊಲಗಿ ಹೋಗಲಿಲ್ಲ. ದೇವ್ರ ವಾಕ್ಯ ಹೇಳ್ತಾ ಇದೆ, ಆ ಅಣ್ಣಂದ್ರು ಮಾಡುವಂಥ ಎಲ್ಲ ಕೆಲಸವನ್ನು ಯಾರು ಹೇಳ್ತಾ ಇದ್ರು? ತಮ್ಮನಾಗಿರುವಂಥ ಯೋಸೇಫ. ಯಾರಿಗೆ ಹೇಳ್ತಾ ಇದ್ದ? ತಂದೆಯಾಗಿರುವಂಥ ಯಾಕೋಬನಿಗೆ. ಪ್ರಿಯರೇ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ಭಯವನ್ನು ಅವರ ತಂದೆ ಅವರ ಮಕ್ಕಳಿಗೆ ಏನು ಮಾಡಿದ? ಕಲಿಸಿದ. ನೀವು ಕಲಿಸ್ತಾ ಇದ್ದೀರಿ ನಿಮ್ಮ ಮಕ್ಕಳಿಗೆ ದೇವರಿಗೆ ಭಯಪಡ್ರಿ ಅಂತ ಹೇಳ್ತಾ ಇದ್ದೀರಾ? ದೇವರ ಆಲಯಕ್ಕೆ ಕಳಿಸಲ್ಲ ಕೆಲವು ಜನ ತಮ್ಮ ಮಕ್ಕಳನ್ನು. ಹಲ್ಲೆಲೂಯಾ. ದೇವರಿಗೆ ಭಯಪಡ್ರಿ ಅನ್ನುವಂಥ ಸ್ಥಿತಿಯನ್ನು ಏನು ಮಾಡಲ್ರಿ? ಹೇಳಿಕೊಡೋದಿಲ್ಲ. ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರಿಗೆ ಭಯಪಡುವ ರೀತಿಯಲ್ಲಿ ನಿಮ್ಮ ಮಕ್ಕಳನ್ನು ನೀವೇನು ಮಾಡಬೇಕು? ಬೆಳೆಸಬೇಕು. ಚಿಕ್ಕ ಮಕ್ಕಳಿರುವಾಗ ಅವರಿಗೆ ಬಾಲೋಪದೇಶವನ್ನು, ಶಿಕ್ಷೆಯನ್ನು ಕೊಟ್ಟು ಸರಿಯಾದ ಮಾರ್ಗದಲ್ಲಿ ಅವರನ್ನು ನಡೆಸಬೇಕು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯೋಸೇಫನು ದೇವರ ಭಯವುಳ್ಳವನಾಗಿದ್ದ. ಆ ಯೋಸೇಫನನ್ನು ಅವರ ಅಣ್ಣಂದಿರು ಬರೀ 20 ರೂಪಾಯಿಗಳಿಗೋಸ್ಕರವಾಗಿ ಏನು ಮಾಡಿದ್ರಿ? ಮಾರಿಬಿಟ್ರು. ಬರೀ ನನ್ನ ಬಗ್ಗೆ ನೀನು ಹೇಳ್ತೀಯ, ತಂದೆ ತಾಯಿಗಳಿಗೆ ನನ್ನ ಬಗ್ಗೆ ಹೇಳ್ತೀರಾ ಅಂತೇಳಿ ಅಣ್ಣಂದ್ರೆಲ್ಲರೂ ಅವನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟು 17 ವರ್ಷದ ಹುಡುಗನನ್ನು ಏನು ಮಾಡಿಬಿಟ್ರಿ? ಒಂದು ಬಾವ್ಯಾಗ ತಪ್ಪಿದ್ರು. ನಮಗೆ ಏನು ಪ್ರಯೋಜನ ಅಂತೇಳಿ 20 ಬೆಳ್ಳಿ ನಾಣ್ಯಗಳಿಗೆ ಏನು ಮಾಡಿದರು? ಮಾರಾಟ ಮಾಡಿದರು. ಪ್ರಿಯರೇ, ಹಲ್ಲೆಲೂಯಾ. ಅಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಯೋಸೇಫ ದೇವರಿಗೆ ಭಯಪಡ್ತಾ ಇದ್ದ. ಯೋಸೇಫನ ಸಂಗಡ ಯಾರಿದ್ರು? ದೇವರು ಇದ್ದರು. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನಿಗೆ ಭಯಪಟ್ಟು ಯಾರು ನಡೆದುಕೊಳ್ತಾರೋ, ವಿಧೇಯತೆ ಉಳ್ಳವರಾಗಿ ಯಾರು ನಡೆದುಕೊಳ್ತಾರೋ ಅವರ ಸಂಗಡ ಯಾರಿರ್ತಾರ್ರಿ? ದೇವರು ಇರ್ತಾರೆ. ಪ್ರಿಯರೇ, ಅದರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಪರಿಶುದ್ಧವಾಗಿರ್ತಕ್ಕಂಥ ಗ್ರಂಥ ಹೇಳ್ತಾ ಇದೆ, ದೇವ ಭಯ ಉಳ್ಳವರಾಗಿ ನೀವು ಜೀವಿಸಬೇಕು. ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ನೀವು ನಡೆದುಕೊಳ್ಳಬೇಕು. ಸಂಪೂರ್ಣವಾದ ಸಮಾಧಾನ ನಿಮಗೆ ಬೇಕಾದರೆ, ದೀರ್ಘ ಶಾಂತಿ ನಿಮಗೆ ಬೇಕಾದರೆ, ದೀರ್ಘಾಯುಷ್ಯ ನಿಮಗೆ ಬೇಕಾದರೆ, ಕೆಟ್ಟದ್ದಕ್ಕೆ ಹೋಗಲಾರದ ಹಾಗೆ ನಿಮ್ಮ ನಾಲಿಗೆಯನ್ನು ನೀವೇನು ಮಾಡಬೇಕು? ಕಾದುಕೊಳ್ಳಬೇಕು. ಹಲ್ಲೆಲೂಯಾ. ಈ ನಾಲಿಗೆ ಭಾಳ ಕೆಟ್ಟದ್ರಿ. ಈ ನಾಲಿಗೆ ಕಿಚ್ಚು ಅಂತ ಹೇಳುತ್ತೆ ವಾಕ್ಯ. ಹಲ್ಲೆಲೂಯಾ. ನಾಲಿಗೆ ಏನಾಗಿದೆ? ಇದು ಕಿಚ್ಚು. ಈ ನಾಲಿಗೆಯಿಂದಲೇ ಅನೇಕ ಪಾಪಗಳನ್ನು ಮಾಡ್ತಾರೆ ಅನೇಕರು. ನಾಲಿಗೆ ಜಗಳ ಇಡುತ್ತೆ, ನಾಲಿಗೆ ಹೊಟ್ಟೆ ಕಿಚ್ಚಿನ ಮಾತುಗಳು ಆಡುತ್ತೆ. ಈ ನಾಲಿಗೆ ಅನೇಕರ ಬಗ್ಗೆ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡುತ್ತೆ. ಇದೇ ನಾಲಿಗೆ ಅಕ್ಕೇಳೋದೆಲ್ಲರೂ ಇಲ್ಲೇ ಅದರಲ್ಲಿ ನಾಲಿಗೆಯಲ್ಲಿ. ಹಲ್ಲೆಲೂಯಾ. ಮಕ್ಕಳವರು, ಕುಡಿಯೋರು, ಗಿಡಿಯೋರು ಎಲ್ಲ ಕೆಡಿಸುವಂಥದ್ದು ಯಾವುದ್ರಿ? ಇದೇ ನಾಲಿಗೆ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಅಲ್ಲಿ ವಾಕ್ಯ ಹೇಳ್ತಾ ಇದೆ, ನಾಲಿಗೆ ವಿಷಯದಲ್ಲಿ ನೀವು ಬಹಳ 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 ಜಾಗರೂಕತೆಯಿಂದ ಇರುವವರಾಗಬೇಕು. ದೇವರಲ್ಲಿ ಭಯಭಕ್ತಿ ಉಳ್ಳಂಥ ಮಕ್ಕಳು ಯಾವ ವಿಷಯದಲ್ಲಿ ಏನಾಗಲ್ಲ, ಅವರು ತಪ್ಪಿ ಹೋಗೋದಿಲ್ಲ. 17 ವರ್ಷ ಮನೆ ಬಿಟ್ಟಂಥ ಸಮಯದಲ್ಲಿ ಅಣ್ಣಂದರು ಮಾರಿದರು. ಐಗುಪ್ತ ಎನ್ನುವಂಥ ಈಜಿಪ್ಟ್ ದೇಶಕ್ಕೆ ಯೋಸೇಫನನ್ನು ಕರೆದುಕೊಂಡು ಹೋದಂಥ ಸಮಯದಲ್ಲಿ ಗುಲಾಮನಾಗಿ ಯಾರ್ದೋ ಒಬ್ಬರ ಮನೆಯಲ್ಲಿ ಅವನು ಜೀವಿಸಬೇಕಾಯಿತು. ಪ್ರಿಯರೇ, ಹಲ್ಲೆಲೂಯಾ. 44ನ ಮನೆಯಲ್ಲಿ ಜೀವಿಸಬೇಕಾಯಿತು. 13 ವರ್ಷಗಳು ಭಯಂಕರವಾಗಿರ್ತಕ್ಕಂಥ ಕಷ್ಟವನ್ನು ಅನುಭವಿಸಿದ. ಯಾರು? ಯೋಸೇಫ. ದೇವರಲ್ಲಿ ಭಯಭಕ್ತಿ ಉಳ್ಳಂಥ ವ್ಯಕ್ತಿಯೇ, ತಪ್ಪು ಮಾಡಲಾರದ ವ್ಯಕ್ತಿಯೇ, ದೇವರು ಹೇಳಿದ ಮಾರ್ಗದಲ್ಲಿ ನಡೆದಂಥ ವ್ಯಕ್ತಿಯೇ. ಆದರೆ ದೇವರು ಆತನ ಭಕ್ತಿಯನ್ನು ಏನು ಮಾಡಿದರು? ಪರೀಕ್ಷೆ ಮಾಡಿದರು. ಭಕ್ತಿ ಏನಾಗುತ್ತೆ? ಪರೀಕ್ಷೆಗೊಳಗಾಗಬೇಕಾಗತ್ತೆ. ನಿಮ್ಮ ಮಕ್ಕಳಿಗೆ ಪರೀಕ್ಷೆ ಇಡಲಾರ್ದೆ ಇದ್ರಪ್ಪ ಅಂದರೆ ಎಲ್ಲರೂ ಪಾಸ್ ಆಗಿಬಿಡ್ತಾರೆ. ಹಲ್ಲೆಲೂಯಾ. ಪರೀಕ್ಷೆ ಎನ್ನುವಂಥದ್ದು ಬಹಳ ಕಡ್ಡಾಯ. ಬೆಳೆ ಯಾವಾಗ ಪಾಸ್ ಮಾಡ್ತೀರಿ ನೀವು? ಆ ಒಂದು ಬೀಜಗಳು ಸರಿಯಾದ ರೀತಿಯಲ್ಲಿದ್ದರೆ ಒಳ್ಳೆಯ ಬೆಳೆಯನ್ನು ಹೊಂದಿಕೊಳ್ಳೋದಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಬೀಜನೇ ಫೇಲ್ ಆದ್ರಪ್ಪ ಅಂದರೆ ಬೆಳೆ ಹೊಂದಿಕೊಳ್ಳೋದು ಸಾಧ್ಯ ಆಗುತ್ತಾ? ಆಗೋದಿಲ್ಲ ಪ್ರಿಯರೇ. ಅದರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ದೇವರಿಗೆ ನೀವು ಭಯಪಡುವವರಾಗಿರಿ.
ಈ ಲೋಕದಲ್ಲಿ ಅನೇಕ ಸಂಗತಿಗಳಿಗೆ ಅನೇಕ ಜನರು ಭಯಪಡ್ತಾರೆ. ಆದರೆ ಅವೆಲ್ಲವುಗಳನ್ನು ಬಿಟ್ಟು ದೇವರಿಗೆ ಮಾತ್ರ ಅವ್ರು ಏನು ಮಾಡ್ತಾ ಇಲ್ಲ, ಭಯಪಡ್ತಾ ಇಲ್ಲ. ದೇವರು ಹೇಳಿದ ಮಾರ್ಗದಲ್ಲಿ ಮಾತ್ರ ಅವರು ನಡೀತಾ ಇಲ್ಲ. 30 ವರ್ಷ ಯೋಸೇಫನಿಗಿದ್ದಾಗ ಯೋಸೇಫನನ್ನು ದೇವರು ಎಲ್ಲಿಗೆ ನಡೆಸಿದರು? ಸೆರೆಮನೆಯಿಂದ ಅರಮನೆಗೆ ನಡೆಸಿದರು ಪ್ರಿಯರೇ. ಅರಮನೆಯ ಅಧಿಕಾರಿಯಾದ ರಾಜನ ಕೈ ಕೆಳಗಡೆ ನಂತರದ ಸ್ಥಾನ ಯೋಸೇಫನದ್ದಾಯಿತು. ಕಾರಣ ಒಂದೇ, ಏನು? ಯೋಸೇಫನು ದೇವರಿಗೆ ಭಯಪಡ್ತಾ ಇದ್ದ. ದೀರ್ಘಾಯುಷ್ಯವನ್ನು ದೇವರು ಯೋಸೇಫನಿಗೆ ಅನುಗ್ರಹ ಮಾಡಿದರು. ಸಂತಾನ ಭಾಗ್ಯವನ್ನು ಯೋಸೇಫನಿಗೆ ದೇವರು ಅನುಗ್ರಹ ಮಾಡಿದರು. ಎಲ್ಲ ಕಾರ್ಯಗಳ ವಿಷಯದಲ್ಲಿ ಒಳ್ಳೆಯ ಜ್ಞಾನವುಳ್ಳವನಾಗಿ ಆತನು ಜೀವಿಸಿದ ಪ್ರೇರಣೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನಿಮ್ಮ ಮಕ್ಕಳಿಗೆ ನೀವು ಹಿರಿಯರು ದೇವರ ಭಯವನ್ನು, ದೈವಿಕವಾಗಿರ್ತಕ್ಕಂಥ ವಾಕ್ಯಗಳನ್ನು ಅವರಿಗೆ ತಿಳಿಸಬೇಕು. ಚಿಕ್ಕ ಮಕ್ಕಳು ಕೂಡ ಏನು ಮಾಡಬೇಕು? ತಂದೆ ತಾಯಿ ಹಿರಿಯರು ಯಾರಿದ್ದಾರೆ ಮನೆಯಲ್ಲಿ ಅವರ ಮಾತುಗಳನ್ನು ಮೀರಬಾರದು. ಒಳ್ಳೆಯದಕ್ಕಾಗಿ ಅವರು ನಮಗೆ ಹೇಳುವಂಥದ್ದು. ಒಂದು ವೇಳೆ ನಮ್ಮ ತಂದೆ ತಾಯಿ ನನಗೇನಾದರೂ ಹೇಳಲಾರದೆ ಇದ್ದಿದ್ದರೆ ನಾವು ಏನೇನೋ ಆಗಿಬಿಡ್ತಿದ್ವಿ. ಅಲ್ಲಲ್ವಿಯ ಅವ್ರು ಹೇಳಿದದಕ್ಕೆ ಒಳ್ಳೆಯ ಮಾರ್ಗದಲ್ಲಿ ನಾವು ಇರುವಂಥದ್ದು. ಚಿಕ್ಕ ಮಕ್ಕಳು ಕೂಡ ಇವ್ರ ಮಾತುಗಳನ್ನು ಜಾಸ್ತಿ ಕೇಳ್ತಾ ಇರ್ತೀವಿ. ಮನೆಗಳ ಮಾತು ಏನು ಮಾಡ್ತಾ ಇರ್ತೀವಿ? ಧಿಕ್ಕಾರ ಮಾಡ್ತಾ ಇರ್ತೀವಿ. ಇವ್ರು ನಮಗೇನು ತಂದು ಹಾಕಲ್ಲ. ಹಾಕ್ತಾರೆ ಯಾರಾದರೂ? ಮಕ್ಕಳೇ, ನಿಮ್ಗೆ ಯಾರು ಅಪ್ಪ ಅಮ್ಮ ಊಟ ಕೊಡ್ತಾರ, ಬೇರೆ ಊಟ ಕೊಡ್ತಾರ? ಅಪ್ಪ ಅಮ್ಮನ ಮಾತು ಕೇಳಬೇಕು. ಮತ್ತೆ ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಏನಂತಂದರೆ, ಯೆಹೋವನ ಭಯವನ್ನು ನಾವು ಕಲಿತುಕೊಳ್ಳಬೇಕು. ದೇವರಿಗೆ ಭಯಪಡುವವರಾದರೆ ಪ್ರಾರ್ಥನೆ ಮಾಡುವುದನ್ನು ಏನು ಮಾಡಲ್ಲ? ಮಿಸ್ ಮಾಡಲ್ಲ. ದೇವರಿಗೆ ಆರಾಧನೆ ಸ್ತುತಿ ಮಾಡುವಂಥದ್ದನ್ನು ಮಿಸ್ ಮಾಡಲ್ಲ. ವಾಕ್ಯ ಕೇಳುವಂಥದ್ದನ್ನು ಮಿಸ್ ಮಾಡಲ್ಲ. ಪ್ರತಿ ವಾರ ಕೂಡ ಆಲಯವನ್ನು ಸ್ವಚ್ಛಗೊಳಿಸ್ಕೊಳ್ತಾರೆ. ಆಲಯ ಯಾವುದು? ನಿಮ್ಮ ದೇಹವೇ ನಿಮಗೆ ಆಲಯ, ದೇವರ ಆಲಯ. ಎಲ್ಲೋ ತಟ್ಟಿ ಕಟ್ಟಿರುವಂಥದ್ದು, ಯಾವುದೋ ಒಂದು ಕಟ್ಟಡ ಕಟ್ಟಿರುವಂಥದ್ದು ಚರ್ಚ್ ಅಲ್ಲ. ಯಾರು ಚರ್ಚ್? ನೀನೇ ಚರ್ಚ್. ಹಲ್ಲೆಲೂಯಾ, ನೀನೇ ದೇವಾಲಯವಾಗಿದ್ದೀ. ನಿನ್ನಲ್ಲಿ ದೇವರ ಆತ್ಮನು ವಾಸ ಮಾಡ್ತಾ ಇದ್ದಾನೆ. ಆ ದೇವಾಲಯವನ್ನು ದೇವರಿಗಾಗಿಯೇ ಮುಡುಪಾಗಿಡಬೇಕು. ಇದೇ ದೇವರ ಆಲಯ. ನಿಮ್ಮಲ್ಲಿಯೇ ದೇವರು ಏನು ಮಾಡ್ತಾ ಇದ್ದಾರೆ? ವಾಸ ಮಾಡ್ತಾ ಇದ್ದಾರೆ. ಅದರ ಸಲುವಾಗಿ ವಾಕ್ಯ ಹೇಳುತ್ತೆ, ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನಗೆ ಪಾದಪೀಠ. ನನಗೋಸ್ಕರವಾಗಿ ನೀವು ಎಂತಹ ಮನೆಯನ್ನು ಕಟ್ಟುವಿರಿ ನನ್ನ ಮಕ್ಕಳೇ ಎಂಬುದಾಗಿ. ಹಲ್ಲೆಲೂಯಾ. ದೇವರಿಗೆ ಆಲಯ ಕಟ್ಟೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ದೇವರು ಎಲ್ಲಿ ವಾಸ ಮಾಡ್ತಾನ್ರಿ? ತಾನು ಕಟ್ಟಿರ್ತಕ್ಕಂಥ ಗುಡಿ. ಅದು ಯಾರು? ನಾವೇ ಆಗಿದ್ದೇವೆ. ದೇವಾಲಯ ಯಾರಾಗಿದ್ದಾರೆ? ನಾವೇ ಆಗಿದ್ದೇವೆ. ಅದರ ಸಲುವಾಗಿ ದೇವರ ಮಕ್ಕಳು ನೀವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ದೇವರಿಗೆ ಭಯಪಡುವಂಥವರು ತಪ್ಪು ಕಾರ್ಯಗಳನ್ನು ಮಾಡುವುದಕ್ಕೆ ಮುಂದೆ ಹೋಗೋದಿಲ್ಲ, ಹಿಂದೇಟು ಆಗ್ತಾರೆ. ತಪ್ಪಾದ ಮಾರ್ಗದಲ್ಲಿ ನಡೆಯೋದಕ್ಕೆ ಅವರು ಇಷ್ಟಪಡೋದಿಲ್ಲ. ದೇವ್ರ ವಾಕ್ಯ ಹೇಳ್ತಾ ಇದೆ, ಯೋಸೇಫನಿಗೆ ಅನೇಕ ಶೋಧನೆಗಳು ಬಂದು, ವೇದನೆಗಳು ಬಂದು, ಆ ಸಮಯದಲ್ಲಿ ದೇವರನ್ನೇ ಆಶ್ರಯ ಹೊಂದಿದ ಹೊರತಾಗಿ ದೇವರಲ್ಲದವುಗಳ ಕಡೆಗೆ ಹೋಗಲಿಲ್ಲ. ಯಾವ ವಿಷಯದಲ್ಲಿ ತಪ್ಪಿ ಆತ ನಡೀಲಿಲ್ಲ. ಅದರ ಸಲುವಾಗಿ ದೇವರು ಆತನನ್ನು ಉನ್ನತವಾಗಿ ನಿಲ್ಲಿಸಿದರು. ಒಂದು ಕಾಲದಲ್ಲಿ ಇಡೀ ಪ್ರಪಂಚಕ್ಕೆ ಆತನು ಅನ್ನವನ್ನು, ಆಹಾರವನ್ನು ಒದಗಿಸಿಕೊಟ್ಟ ಪ್ರಿಯರೇ ಯಾರು? ಯೋಸೇಫ. ಕಾರಣ ಏನ್ರಿ? ದೇವರಿಗೆ ಭಯಪಡುವಂಥ ವ್ಯಕ್ತಿ. ಅವರ ತಂದೆ ಆತನಿಗೆ ದೇವರಿಗೆ ಭಯಪಡುವಂಥದ್ದು ಯಾವ ರೀತಿ ಎಂಬುದಾಗಿ ಹೇಳಿಕೊಟ್ಟಿದ್ದ. ನೀವು ಕೂಡ ಚಿಕ್ಕ ಮಕ್ಕಳಾಗಿರುವಾಗಲೇ ದಾವೀದನೋಪಾದಿಯಲ್ಲಿ ಹಾಡುಗಳನ್ನು ಆಡುವವರು ಆಗಬೇಕು. ಹಲ್ಲೆಲೂಯಾ. ಹಾಡಾಡಕ್ಕೆ ಬರಲ್ಲ ನನಗೆ ಅಂತೇಳಿ ಹೇಳಬಾರ್ದು. ಹಾಡುಗಳನ್ನು ನಾವು ಕಲಿಬೇಕು. ದೇವರು ಕೊಟ್ಟಿದ್ದಾನೆ ಸ್ವರ. ನಾವು ದೇವರನ್ನ ಏನು ಮಾಡಬೇಕು? ಸ್ತುತಿ ಮಾಡುವವರಾಗಬೇಕು. ದೇವ್ರ ವಾಕ್ಯ ಹೇಳ್ತಾ ಇದೆ, ಏಸಪ್ಪಗೆ ಯಾರಂದ್ರೆ ಭಾಳ ಇಷ್ಟ ರೀ? ಚಿಕ್ಕ ಮಕ್ಕಳಂದ್ರೆ ಭಾಳ ಇಷ್ಟ. ಹಲ್ಲೆಲೂಯಾ. ಆ ಚಿಕ್ಕ ಮಕ್ಕಳಂದ್ರೆ ಭಾಳ ಇಷ್ಟವಾಗಿರ್ತಕ್ಕಂಥ ದೇವ್ರನ್ನ ಬಿಟ್ಟು ಬೇರೆ ಕಡೆಗೆ ನಾವು ಹೋಗಬಾರ್ದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ನೀವೆಲ್ಲರೂ ದೇವರ ಭಯವನ್ನು ಕಲಿತುಕೊಳ್ಳ್ರಿ. ಸೃಷ್ಟಿಕರ್ತನಾದ ದೇವರಿಗೆ ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಳುವಂಥವರು ಆಗ್ರಿ. ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಯೋಸೇಫನು ದೇವರಿಗೆ ಭಯಪಡುವಂಥ ವ್ಯಕ್ತಿಯಾಗಿದ್ದ. ದೇವ್ರ ವಾಕ್ಯ ಹೇಳ್ತಾ ಇದೆ, ಯೋಸೇಫನು ಯಾವ ವಿಷಯದಲ್ಲಿ ಏನೇನು ಅಂದುಕೊಂಡಿದ್ನೋ, ದೇವರು ಯಾವ ದರ್ಶನಗಳನ್ನು ಆ ಕನಸುಗಾರನಾಗಿರುವಂಥ ಯೋಸೇಫನಿಗೆ ತಿಳಿಸಿದ್ದರು. ಆ ಎಲ್ಲ ಕನಸುಗಳನ್ನು, ದೇವರ ದರ್ಶನಗಳನ್ನು ದೇವರು ಯೋಸೇಫನ ಜೀವಿತದಲ್ಲಿ ನೆರವೇರಿಸಿದರು ಪ್ರಿಯರೇ. ಯಾಕಂದರೆ ಯೋಸೇಫ ದೇವರಿಗೆ ಭಯಪಟ್ಟು ತನ್ನ ಜೀವಿತವನ್ನು ಸರಿಯಾದ ರೀತಿಯಲ್ಲಿ ಕಟ್ಟಿಕೊಂಡು ನಡೆದ ಪ್ರಿಯರೇ. ಇವತ್ತು ನಿನ್ನ ಜೀವಿತ ಯಾವ ರೀತಿಯಾಗಿದೆ? ಸೃಷ್ಟಿಕರ್ತನಾದ ದೇವರಿಗೆ ಭಯಪಡ್ತಾ ಇದೆಯಾ? ದೇವರಿಗೆ ಭಯಪಡುವಂಥದ್ದಂದರೆ ಕಳ್ಳ ಪೊಲೀಸನಿಗೆ ಭಯಪಡುವಂಥ ರೀತಿಯಲ್ಲಿ ಅಲ್ಲ. ಯಾಕಂದರೆ ಅವನು ತಪ್ಪು ಮಾಡಿರ್ತಾನೆ, ಅದ್ರ ಸಲಿಗೆ ಪೊಲೀಸರು ಕಂಡ್ರೆ ಭಯಪಡ್ತಾನೆ. ಆ ಭಯವಲ್ಲ ಪ್ರಿಯರೇ.
ದೈವಿಕವಾದಂಥ ಭಯ ಅಂದರೆ ದೇವರ ಮಾರ್ಗದಲ್ಲಿಯೇ ನಡೆಯುವಂಥದ್ದು. ಒಂದು ವೇಳೆ ನಾನು ದೇವರ ಮಾರ್ಗವನ್ನು ಬಿಟ್ಟು ಹೋಗ್ಬಿಡ್ತೀನೇನೋ ಎನ್ನುವಂಥ ರೀತಿಯಲ್ಲಿ ಇರ್ತಕ್ಕಂಥ ಭಯ, ಅದು ನಿಜವಾದಂಥ ದೈವಿಕ ಭಯ. ಆ ಭಯದಲ್ಲಿ ಪಳಗಿದಂಥ ಜೀವಿಸಿದಂಥ ದೈವಿಕವಾದ ಭಯವನ್ನು ಹೊಂದಿಕೊಂಡು ಜೀವಿಸಿರ್ತಕ್ಕಂಥ ಯೋಸೇಫನನ್ನು ದೇವರು ಉನ್ನತವಾಗಿ ಆಶೀರ್ವಾದ ಮಾಡಿದರು. ಇವತ್ತು ನಿನ್ನ ಜೀವಿತ ಯಾವ ರೀತಿಯಾಗಿದೆ ಒಂದು ಸಾರಿ ಆಲೋಚನೆ ಮಾಡು. ಸೃಷ್ಟಿಕರ್ತನಾದ ದೇವರಿಗೆ ಭಯಪಡ್ತಾ ಇದೆಯಾ? ಮಕ್ಕಳೇ, ನಿಮ್ಮ ತಂದೆ ತಾಯಿ ಮಾತನ್ನು ಕೇಳ್ತಾ ಇದ್ದೀರಾ? ಧಿಕ್ಕಾರ ಮಾಡ್ತಾ ಇದ್ದೀರಾ? ಏಸಪ್ಪಗೆ ನೀವಂದರೆ ಭಾಳ ಇಷ್ಟ. ಚಿಕ್ಕ ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡ್ಡಿರಿ, ಅವರಿಗೆ ತೊಂದರೆ ಪಡಿಸಬೇಡ್ರಿ ಎಂಬುದಾಗಿ ಹೇಳಿದಂಥ ದೇವರು ಆತನು. ಒಂದು ಸಾರಿ ಆಲೋಚನೆ ಮಾಡು, ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನಾದ ದೇವರೇ, ಮಹಾಪರಿಶುದ್ಧನಾದ ದೇವರೇ, ಸ್ವಾಮಿ, ಕೇಳಿದಂಥ ವಾಕ್ಯ ಇವರು ಮರೆಯಲಾರ್ದ ಹಾಗೆ ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವಂತೆ ನೀನು ಕಾರ್ಯ ಜರುಗಿಸಯ್ಯ. ಬಂದಿರತಕ್ಕಂಥ ಇವರೆಲ್ಲರನ್ನ, ಇವರ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಸುವಾರ್ತೆ ಸೇವೆಗೋಸ್ಕರವಾಗಿ ಕುಟುಂಬ ಪ್ರಾರ್ಥನೆ ಹಿಡಿಸಿರ್ತಕ್ಕಂಥ ನಿರ್ಮಲಮ್ಮ ಅವರನ್ನ, ಅವರ ಮಕ್ಕಳು, ಸೊಸೆಯಂದರು, ಅಳಿಯಂದರು, ಮೊಮ್ಮಕ್ಕಳು ಎಲ್ಲರನ್ನ ಆಶೀರ್ವಾದ ಮಾಡಪ್ಪ. ಎಲ್ಲರ ಜೀವಿತದಲ್ಲಿ ಬಿಡುಗಡೆ ಕೊಟ್ಟು ನಡೆಸಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಸ್ವಸ್ಥ ಸಮಾಧಾನ ಆರೋಗ್ಯವನ್ನು ಬೇಡ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸೋಕೆ ಅಲಂಕರಿಸೋಕೆ ಕೂಡಿ ಬಂದರೆ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೇನ್, ಆಮೇನ್, ಆಮೇನ್. ಇಂಥ ಒಳ್ಳೆ ಸಮಯದೊಳು